ಸುಮಾರು ಜನ ನಾನು ನೋಡಿದ್ದೀನಿ ಸಿ ಎಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು. CA fees is not a expenditure. It is a insurance premium what you are paying where you never wanted to claim. ಸಿ ಎ ಒಂದು ಅವಶ್ಯಕತೆ ಏನಿದೆ ಇವತ್ತಿನ ಒಂದು ಸ್ಟಾರ್ಟಪ್ ಯುಗದಲ್ಲಿ? ಸಿ ಎ ರೋಲ್ ಏನಿದೆ ಇವತ್ತಿನ ಒಂದು ರೋಲ್ ನಿಮ್ಮದು? ಫಸ್ಟ್ ನಿಮ್ಗೊಂದು ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ನೀವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀರಾ. ಅಕೌಂಟ್ ಓಪನ್ ಅದರೊಂದು ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೊ ಟ್ರಾನ್ಸಾಕ್ಷನ್ಸ್ ಆದಾಗ ಯು ಹ್ಯಾವ್ ಟು ರೆಕಾರ್ಡ್ ಸೇಲ್ಸ್, ಪರ್ಚೇಸಸ್, ಎಕ್ಸ್ಪೆನ್ಸಸ್, ಇನ್ಕಮ್, ಅಸೆಟ್ಸ್, ಲಯಬಿಲಿಟೀಸ್ ಇವೆಲ್ಲ ಮಾಡಾದ್ಮೇಲೆ ಮಂತ್ಲಿ ಕಂಪ್ಲೇಂಟ್ಸ್ ಅನ್ನೋದೊಂದು ಬರುತ್ತೆ. ವಿ ವಿಲ್ ಹೆಲ್ಪ್ ಯು ಔಟ್ ವಿತ್ ಪ್ರೊಜೆಕ್ಷನ್ಸ್, ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ 5 yearsಲ್ಲಿ ಏನಾಗ್ಬೋದು ಅಂತ. ಆ್ಯಂಡ್ ಇನ್ವೆಸ್ಟರ್ಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಪಿಚ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಸುಮಾರು ಜನ ಫೌಂಡರ್ಸ್ ನನ್ನ ಸರ್ಕಲ್ ನೋಡಿರೋದು. ಸೊ ಯಾವ ಟಾಪ್ 3 ಮಿಸ್ಟೇಕ್ಸ್? ಪರ್ಸ್ನಲ್ ಫಂಡ್ಸ್ಗೆ ಮತ್ತು ಬಿಸ್ನೆಸ್ಸಲ್ಲಿರೋ ಫಂಡ್ಸ್ಗೆ ಡಿಫರೆನ್ಸೇ ಗೊತ್ತಿರಲ್ಲ. ಸೊ ಏನಾಗುತ್ತೆ, ಆಫೀಸ್ಗೆ ಅಂತ ಸ್ನ್ಯಾಕ್ಸ್ ತರಿಸ್ತಾರೆ, ಕ್ಲೈಂಟ್ಗೆ ತರಿಸ್ತಾರೆ, ಎಂಪ್ಲಾಯ್ಸ್ಗೆ ತರಿಸ್ತಾರೆ, ಬಟ್ ದೇ ಯೂಸ್ ದರ್ ಪರ್ಸನಲ್ ಫಂಡ್ಸ್. ಫಸ್ಟು ನೀವು ಕಂಪನಿನ ಸೆಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ದೇರ್ ಆರ್ 2 types ಆಫ್ ಥಿಂಗ್ಸ್. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿಚ್ ಎವ್ರಿಬಡಿ ಆರ್ ಅವೇರ್ ಆಫ್. ಇನ್ನೊಂದು ಬಂದ್ಬಿಟ್ಟು 1% ಕಂಪನಿ ಅಂತ ಇದೆ. ಏನು ಅಂತಂದರೆ ಯು ಕ್ಯಾನ್ ಬಿ ದ ಸೋಲ್ ಶೇರ್ ಹೋಲ್ಡರ್, ಅಂದರೆ ಯು ಆರ್ ದ 100% ಶೇರ್ ಹೋಲ್ಡರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಆ್ಯಂಡ್ ಯು ಆರ್ ದ ಡೈರೆಕ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಕೆಲವೊಬ್ರು ಅಬ್ರಾಡಲ್ಲಿ ಏನೋ ಕಂಪ್ನಿ ಸೆಟಪ್ ಮಾಡ್ಬೇಕಂತಿರ್ತಾರೆ, ಇಲ್ಲ ಅಬ್ರಾಡಲ್ಲಿರೋರು ಇಂಡಿಯಾದಲ್ಲಿ ಸೆಟಪ್ ಮಾಡ್ಬೇಕಂತಿರ್ತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಕಂಪ್ಲೈನ್ಸ್? ಕಂಪ್ಲೇಂಟ್ಸ್ ಇಸ್ ನಥಿಂಗ್ ಬಟ್ ಗೌರ್ಮೆಂಟ್ ಪ್ರಕಾರ ನಾವೇನು ಕೆಲಸ ಮಾಡಬೇಕು, ನಾವೇನು ರೂಲ್ಸ್ ಇದೆ, ಏನು ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡೋದೇ ಕಂಪ್ಲೇಂಟ್ಸ್. ಟೇಕಿಂಗ್ GST ರಿಜಿಸ್ಟ್ರೇಷನ್ ಇಸ್ ಅ ಕಂಪ್ಲೇಂಟ್ಸ್. ಸೆಟ್ಟಿಂಗ್ ಅಪ್ ಅಕೌಂಟಿಂಗ್ ಸಾಫ್ಟ್ವೇರ್ ಇಸ್ ಅ ಕಂಪ್ಲೇಂಟ್ಸ್ ಆಸ್ ಪರ್ ಕಂಪನೀಸ್ ಆಕ್ಟ್. ಫ್ರೀಲ್ಯಾನ್ಸರ್ಸ್ಗೆ GST ರಿಜಿಸ್ಟ್ರೇಷನ್ ಅವಶ್ಯಕತೆ, ಬಿಕಾಸ್ ಕೆಲವೊಬ್ರು ಅಬ್ರಾಡ್ ಕ್ಲೈಂಟ್ಸ್ನ ಪಿಚ್ ಮಾಡ್ತಾರೆ ಆ್ಯಂಡ್ ಅದರಿಂದ ಕೂಡ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಕೂಡ ಆಗುತ್ತೆ. ಸೊ ಈ ವಿಷಯದಲ್ಲಿ GST ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆಯಾ? 100% ಅವಶ್ಯಕತೆ ಇದೆ. ಬಟ್ ಸ್ಯಾಡ್ ಪಾರ್ಟ್ ಏನು ಅಂತಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಫ್ರೀಲ್ಯಾನ್ಸರ್ಸ್ಗೆ GST ರಿಜಿಸ್ಟ್ರೇಷನ್ ಇಫ್ ಯು ಆರ್ ಪಿಚಿಂಗ್ ಫಾರ್ US ಕ್ಲೈಂಟ್ಸ್ ಖಂಡಿತ ಬೇಕೇ ಬೇಕಾಗುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನಿಮಗೆ GST ಲಯಬಿಲಿಟಿ ಬರುತ್ತೆ ಅಂತ, ಬಟ್ ರಿಜಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್. ಫಂಡ್ ರೈಸಿಂಗ್ ಟೈಮಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ವಾಟ್ ಈಸ್ ದ ಕ್ವಶನ್ ದ್ಯಾಟ್ ಯು ವಾಸ್? ನಾವು ಫಸ್ಟು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ನ ನೋಡಿಬಿಟ್ಟು ಓಕೆ ಏನು ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡ್ಕೊಡ್ತೀವಿ. ಫಸ್ಟ್ ಅದು ಕ್ಲೀನ್ ಆದಮೇಲೆ ಪ್ರೊಜೆಕ್ಷನ್ಸ್ ಬೇಕು. ವಾಟ್ ವುಡ್ ಅವರ್ ಕಂಪನಿ ಲುಕ್ ಫಾರ್ ನೆಕ್ಸ್ಟ್ 5 years ಅಂತ ಕೇಳ್ತಾರೆ. ಒಂದು ಮೂವಿ ಕ್ಯಾರೆಕ್ಟ್ರು ಫಿಲಮಲ್ಲಿ ಕನ್ನಡ ಹೀರೋದಲ್ಲಿ ಸಿ ಎ ರೋಲ್ ಮಾಡಬೇಕಂದ್ರೆ ಯಾರಿಗೆ ಕೊಡೋಕೆ ಇಷ್ಟಪಡ್ತೀರಾ? ನನ್ನ ಪ್ರಕಾರ ರಮೇಶ್ ಅರವಿಂದ್ ಸರ್ ಅಂತ ಅನ್ಕೊತೀನಿ. ರಮೇಶ್ ಅರವಿಂದ್ ಸರ್